ಹಾಯ್ ಹಲೋ ಫ್ರೆಂಡ್ಸ್, ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಹಿಮೋಗ್ಲೋಬಿನನ್ನು ಹೆಚ್ಚಿಸುವಂತಹ ದಾಳಿಂಬೆ ಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ರಾಯ್ತದ ರೆಸಿಪಿಯನ್ನು ಹೇಗೆ ಈಸಿಯಾಗಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಹಾಗೂ ಕಡಿಮೆ ಸಮಯದಲ್ಲಿ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಈ ರೆಸಿಪಿ ಕುಕ್ ವಿತೌಟ್ ಫೈರ್ ರೆಸಿಪಿಗೆ ಸಹ ಮಾಡ್ಕೋಬೋದು. ಹಾಗೆ ಮಾಡೋದು ಸಹ ತುಂಬಾ ಈಸಿ, ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು. ಈ ರಾಯ್ತ ಚಪಾತಿ, ಪಲಾವು, ಯಾವುದೇ ರೀತಿಯಾದ ರೈಸ್ ಬಾತ್ಗಳಿಗಾಗಲಿ ಹಾಗೆಯೇ ತಿನ್ಲಿಕ್ಕೆ ಸಹ ತುಂಬ ಟೇಸ್ಟ್ ಆಗಿರುತ್ತೆ. ಈಗ ಮಾಡುವ ವಿಧಾನವನ್ನು ನೋಡೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ದಾಳಿಂಬೆ ಹಣ್ಣನ್ನು ತಗೊಳ್ಳಿ. ಯಾರಿಗೆಲ್ಲ ದಾಳಿಂಬೆ ಹಣ್ಣು ಇಷ್ಟ ಆಗುತ್ತೆ, ಖಂಡಿತ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಸಾಮಾನ್ಯ ಎಲ್ಲರೂ ಮಾಡಿರ್ತಾರೆ. ನಾನು ಇದನ್ನು ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಹಾಗೆಯೇ ಸ್ವಲ್ಪ ಸೌತೆಕಾಯಿ ಸಹ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಕ್ಯಾರೆಟ್ ತುರಿ ಸಹ ಹಾಕ್ಕೋಬೋದು. ನಾನಿಲ್ಲ ಅದನ್ನು ಯಾವುದನ್ನು ಉಪಯೋಗಿಸಿಲ್ಲ. ಈರುಳ್ಳಿ ಹಾಕ್ಕೊಳ್ಳಿ. ನಂತರದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಳ್ಳಿ. ಹಾಗೆ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ದೀರೋ ಅಷ್ಟು ಮೊಸರನ್ನು ಸಹ ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಾದ ಒಗ್ಗರಣೆ ಬೇಕಿಲ್ಲ. ಹಾಗೆ ಹಸಿಮೆಣಸು ಇದು ಯಾವುದನ್ನು ಉಪಯೋಗಿಸೋ ನೆಸೆಸಿಟಿ ಇಲ್ಲ. ನಂತರ ಟೇಸ್ಟಿಗೋಸ್ಕರ ಸ್ವಲ್ಪ ಕಾಳು ಮೆಣಸು ಪೌಡ್ರನ್ನು ಸಹ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬೆರೆಸ್ಕೊಳ್ಳಿ. ಈ ರಾಯ್ತ ಸಿಹಿ, ಹುಳಿ ಹಾಗೂ ಖಾರಗಳ ಮಿಶ್ರಣವಾಗಿರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಮೊಸರು ಬೇಕು ಅನಿಸಿದರೆ ಇನ್ನೊಂದು ಸ್ವಲ್ಪ ಮೊಸರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಯಾದ ದಾಳಿಂಬೆ ಹಣ್ಣಿನ ರಾಯ್ತ ರೆಡಿ. ಇದನ್ನು ಯಾವುದೇ ರೀತಿಯಾದ ಪಲಾವು ಅಥವಾ ರೈಸ್ ಬಾತ್ ಜೊತೆಗೆ ಸರ್ವ್ ಮಾಡಿ. ಥ್ಯಾಂಕ್ ಯು.